ಹಲೋ ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತೊಂದು ಸುಂದರವಾಗಿರುವಂತಹ ಮೀಮೋಸಾ ಫ್ಲವರ್ ಎಂಬ್ರಾಯ್ಡ್ರಿಯನ್ನು ತೋರಿಸ್ತಾ ಇದ್ದೀನಿ. ಅಡ್ವಾನ್ಸ್ಡ್ ಎಂಬ್ರಾಯ್ಡ್ರಿ ಡಿಸೈನ್ನು ನಾನು ಮಧ್ಯದಲ್ಲಿ ಹೇಳ್ಕೊಡ್ತಾ ಬರ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಿರೋದು ಅಂತ ಆದರೆ ಇವಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಬನ್ನಿ ಫ್ರೆಂಡ್ಸ್, ಇವಾಗ ಪ್ರಾರಂಭ ಮಾಡೋಣ. ನೋಡಿ, ನಾನಿಲ್ಲಿ ಲೈನ್ ಎಲ್ಲ ಹಾಕಿದ್ದೀನಲ್ಲ, ಅದಕ್ಕೆ ನಾನು ಔಟ್ಲೈನ್ ಸ್ಟಿಚ್ಚನ್ನು ಹಾಕ್ಕೋತಾ ಇದ್ದೀನಿ. ಈ ರೀತಿಯಲ್ಲಿ ನೋಡಿ, ಮೇಲ್ಗಡೆಯಿಂದನೇ ತಗೊಂಡು ಕೆಳಗಡೆ ರಿವರ್ಸ್ ಆಗಿ ಈ ರೀತಿಯಲ್ಲಿ ಹಾಕ್ಕೋತಾ ಬರಬೇಕು. ಕೆಳಗಿಂದ ಮೇಲೆ ಸೂಜಿಯನ್ನು ತಗೋಬೇಕು. ನೋಡಿ, ಅಂದರೆ ಕೆಳಗಿಂದ ಮೇಲೆ ತಗೋಬೇಕಿದ್ರೆ ನಮಗೆ ಕ್ರಾಸಲ್ಲಿ ನಾವು ಸೂಜಿಯನ್ನು ಮೇಲೆ ತಗೋಬೇಕು. ಇದೇ ರೀತಿಯಲ್ಲಿ ಲೈನ್ ಹಾಕಿದ್ದೀನಲ್ಲ, ಸರ್ಕಲ್ ಕೆಳಗಡೆ ಎಲ್ಲ ಮಧ್ಯದಲ್ಲಿ ಲೈನ್ ಬರುತ್ತೆ ನೋಡಿ, ಅಲ್ಲೆಲ್ಲ ಈ ರೀತಿ ಔಟ್ಲೈನ್ ಸ್ಟಿಚ್ಚನ್ನ ನಾನು ಹಾಕ್ತಾ ಇದ್ದೀನಿ. ನೋಡಿ, ಇವಾಗ ಔಟ್ಲೈನ್ ಸ್ಟಿಚ್ ಎಲ್ಲ ಆಗಿದೆ. ಇವಾಗ ನಾನು ಸೇಮ್ ಅದೇ ಗ್ರೀನ್ ಕಲರ್ ದಾರದಲ್ಲಿ ಲೇಝಿ ಡೇಝಿ ಸ್ಟಿಚ್ ಬರತ್ತಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಒಂದೊಂದು ಚೈನ್ ಅಂತಲೂ ನಾವು ಅಂದ್ಕೊಂಡು ಹಾಕ್ಕೋಬೋದು. ಈ ಔಟ್ಲೈನ್ ಹಾಕಿದ್ದೀವಲ್ಲ, ಅದಕ್ಕೆಲ್ಲ ಈ ರೀತಿಯಾಗಿ ಲೀಫ್ ಬರೋ ರೀತಿ ನಾವು ಲೇಝಿ ಡೈಝಿ ಸ್ಟಿಚ್ಚನ್ನ ಹಾಕ್ಕೋಬೇಕಾಗತ್ತೆ. ನೋಡಿ, ಇದೆಲ್ಲ ರೀತಿ ನಾನು ಲೇಝಿ ಡೈಝಿ ಸ್ಟಿಚ್ಚನ್ನ ಹಾಕಿದ್ದೀನಿ. ನಂತರ ಈ ರೀತಿ 6 ಎಳೆ ದಾರವನ್ನು ತಗೊಂಡು, ಅಂದರೆ 2 6 ಎಳೆ ದಾರ ತಗೋಬೇಕಾಗತ್ತೆ ಒಂದೇ ಕಲರ್ದು. ನಂತರ 2 ದಾರವನ್ನು ಸೇರಿಸ್ಬಿಟ್ಟು ಹೀಗೆ ಮಧ್ಯದಲ್ಲಿ ಹೀಗೆ ನೋಡಿ ಬಂಚ್ ರೀತಿ ಬರೋ ರೀತಿ ಒಂದೊಂದು ಇಂಚಿಗೆ ನಾನು ದಾರವನ್ನು ಕಟ್ಕೋತಾ ಇದ್ದೀನಿ. ನಂತರ ಈ ರೀತಿಯಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ಮಧ್ಯದಲ್ಲಿ. ಈ ರೀತಿಯಲ್ಲಿ ಅಷ್ಟೂ ಕಟ್ ಮಾಡಿಕೊಂಡಾಗ ನಮಗೆ ಒಂದು ಪುಟ್ಟ ಫ್ಲವರ್ಸ್ ರೀತಿಯಲ್ಲಿ ಬರುತ್ತೆ. ಇವಾಗ ನೋಡಿ, ಫ್ಲವರ್ಸ್ ಎಲ್ಲ ರೆಡಿಯಾಗಿದೆ. ಎಲ್ಲ ಫ್ಲವರ್ಸ್ನು ಒಂದೇ ಸೈಜಲ್ಲಿ ಕಟ್ ಮಾಡಿಕೊಂಡು ಈ ರೀತಿ ಸರ್ಕಲ್ ಇರತ್ತಲ್ಲ, ಅಲ್ಲೆಲ್ಲ ಇಟ್ಬಿಟ್ಟು ಹೀಗೆ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಅಂದರೆ ಥ್ರೆಡ್ಡೆಲ್ಲ ಒಂದು ಉದ್ದಾಗಿಡ್ಡ ಆ ರೀತಿ ಎಲ್ಲ ಆಗಬಾರ್ದು. ನೀಟಾಗಿ ಒಂದೇ ಸೈಜಲ್ಲಿ ಫ್ಲವರ್ಸ್ ಎಲ್ಲ ಬರಬೇಕಾಗತ್ತೆ. ಈ ರೀತಿ ಇಟ್ಬಿಟ್ಟು ನಾರ್ಮಲ್ ಸೂಜಿ ದಾರದಲ್ಲಿ ಸ್ಟಿಚ್ಚನ್ನು ಹಾಕ್ಕೋತಾ ಹೋಗಬೇಕು. ನೋಡಿ, ಇವಾಗ ಬಂಚ್ ಥರ ರೆಡಿಯಾಗಿದೆ. ನಂತರ ಮತ್ತೆ ನಾನು ಅದೇ ಕಲರ್ 6 ಎಳೆ ದಾರವನ್ನು ತಗೊಂಡು ಹೀಗೆ ಒಂದು 7-8 ಬಾರಿ ಸುತ್ತಿಬಿಟ್ಟು ಸೂಜಿಗೆ ದಾರವನ್ನು ಕೆಳಗಡೆ ಹಾಕ್ತಾಯಿದ್ದೀನಿ. ಅಂದರೆ ಫ್ಲವರ್ಗೆ ಹಾಕೋದಾದರೆ ನಮಗೆ ಸ್ವಲ್ಪ ದೊಡ್ಡ ಬರಬೇಕಲ್ವ. ಈ ರೀತಿ ನೋಡಿ, ಅಷ್ಟು ಮಧ್ಯದಲ್ಲೂ ರೆಡಿ, ಅಂದರೆ ಮೊಗ್ಗಿನ ಥರ ನಾವು ಕಾಣಿಸ್ತಾ ಇದೆ. ಇವತ್ತಿನ ವಿಡಿಯೋದಲ್ಲಿ ನೋಡಿ, ಸುಂದರವಾಗಿರುವಂತಹ ಫ್ಲವರ್ ಬಂಚ್ ಡಿಸೈನ್ ರೆಡಿಯಾಗಿದೆ ಅಲ್ವಾ. ಮೀಮೋಸಾ ಫ್ಲವರ್ ಎಂಬ್ರಾಯ್ಡ್ರಿಯನ್ನು ಹೇಗೆ ಹಾಕೋದು, ಇವತ್ತಿನ ವಿಡಿಯೋದಲ್ಲಿ ಮೀಮೋಸಾ ಫ್ಲವರ್ ಎಂಬ್ರಾಯ್ಡ್ರಿಯನ್ನು ಹೇಗೆ ಹಾಕೋದು ಅನ್ನೋದು ಗೊತ್ತಾಯ್ತಲ್ವಾ ಫ್ರೆಂಡ್ಸ್. ಈ ವಿಡಿಯೋ ನೋಡಿ ಒಮ್ಮೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.